ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಉಪಮುಖ್ಯ ಸಚಿವರಾದಂತಹ ರಾಜಶೇಖರ್ ಪಾಟೀಲ್ ಅವರಿಗೂ ಇತರ ಎಲ್ಲರಿಗೂ ವೃಂದದವರಿಗೂ ಮತ್ತೆ ತಾವೆಲ್ಲ ಏನ್ ಬಂದಿದ್ದೀರಿ, ಇಲ್ಲಿ ವ್ಯಾಪಾರಸ್ಥರಿದ್ದೀರಿ, ಹಾಗೆ ಇಲ್ಲಿಗೆ ಬೀದರ್ನಲ್ಲಿ ಈ ವಿಮಾನಯಾನ ಪ್ರಾರಂಭ ಆಗಬೇಕು ಅಂತ ಈಗ ಬೋರ್ಡಿಂಗ್ ಪಾಸ್ ಅನ್ನು ವಿತರಿಸಲಿದ್ದಾರೆ. ಅವರೆಲ್ಲರೂ ವೇದಿಕೆಯ ಬಳಿ ಬರಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಇತರ ಸಚಿವ ಸಂಪುಟದ ಸದಸ್ಯರುಗಳು, ಮಾನ್ಯ ಬೀದರ್ನ ನಾಗರಿಕ ವಿಮಾನಯಾನ ಸಂಗಶೆಟ್ಟಿ ಪಾಟೀಲ್ ಬೋರ್ಡಿಂಗ್ ಪಾಸ್ ಅನ್ನು ಸ್ವೀಕರಿಸ್ತಾ ಇದ್ದಾರೆ. ಇದ್ರ ಮೂಲಕ ನಾಳೆ ಅವರು ಪ್ರಯಾಣ ಬೆಳೆಸಲಿದ್ದು ಬೋರ್ಡಿಂಗ್ ಪಾಸ್ ಅನ್ನು ಸ್ವೀಕರಿಸ್ತಾ ಇದ್ದಾರೆ. ಇದರೊಂದಿಗೆ ವಿದ್ಯುಕ್ತವಾಗಿ ವಿಮಾನಯಾನ ಸೇವೆಗೆ ಮಾನ್ಯ ಮುಖ್ಯಮಂತ್ರಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಕರತಾಂಡದ ಮೂಲಕ ನಾವು ಇದನ್ನು ಸ್ವಾಗತಿಸೋಣ. ಶ್ರೀ ಎಂ ಶರತಿ ಕುಮಾರ್ ಅವರು ಬಂದು ಬೋರ್ಡಿಂಗ್ ಪಾಸ್ ಅನ್ನು ಸ್ವೀಕರಿಸಬೇಕು. ಶರತಿ ಕುಮಾರ್. ಶರತಿ ಕುಮಾರ್ ಅವರು ಸ್ವೀಕರಿಸಬೇಕು. ಶ್ರೀಮತಿ ನೇತ್ರಾವತಿ ಅವರು ಬಂದು ತಮ್ಮ ಬೋರ್ಡಿಂಗ್ ಪಾಸ್ ಅನ್ನು ಸ್ವೀಕರಿಸಬೇಕು ಅಂತ ಕೋರ್ತಾ ಇದ್ದೇವೆ. ಶ್ರೀಮತಿ ನೇತ್ರಾವತಿ. ಶ್ರೀ ಪ್ರವೀಣ್ ಹನುಮಶೆಟ್ಟಿ ಅವರು ಬಂದು ತಮ್ಮ ಬೋರ್ಡಿಂಗ್ ಪಾಸ್ ಅನ್ನು ಸ್ವೀಕರಿಸಬೇಕು ಅಂತ ಕೋರ್ತಾ ಇದ್ದೇವೆ. ಶ್ರೀ ಪ್ರವೀಣ್ ಹನುಮಶೆಟ್ಟಿ. ಇದರೊಂದಿಗೆ ಬೀದರ್ ಮತ್ತು ಬೆಂಗಳೂರು ನಡುವಿನ ಮಾಡಿದಕ್ಕಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ